ಹಾಯ್ ಗೆಳೆಯರೇ, ನಮಸ್ತೆ. ನಾನು ನಿಮ್ಮ ಸತೀಶ್ ಕುಮಾರ್. ಇವತ್ತಿನ ಲೆಸನ್ನಲ್ಲಿ ನಾನು ನಿಮಗೆ ಸ್ಟಾಕ್ ಮಾರ್ಕೆಟನ್ನು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ಕೆಲವೊಂದಿಷ್ಟು ಸಿನಿಮಾಗಳನ್ನು ಮತ್ತು ವೆಬ್ ಸೀರೀಸ್ಗಳನ್ನು ಸಜೆಸ್ಟ್ ಮಾಡ್ತಾ ಇರುವೆ. ಮೂವಿಗಳು ನಮಗೆ ಎಂಟರ್ಟೈನ್ಮೆಂಟನ್ನು ಕೊಡುವುದರ ಜೊತೆಗೆ ಎಜುಕೇಷನನ್ನು ಕೂಡ ಕೊಡುತ್ತವೆ. ಅದಕ್ಕಾಗಿ ನಾವು ಒಳ್ಳೊಳ್ಳೆ ಸಿನಿಮಾಗಳನ್ನು ಮತ್ತು ವೆಬ್ ಸೀರೀಸ್ಗಳನ್ನು ನೋಡಬೇಕು. ನಾನು ಲವ್ ಸಿನಿಮಾಗಳನ್ನು ನೋಡಲು ರಿಕಮೆಂಡ್ ಮಾಡ್ತಾ ಇಲ್ಲ. ಎಸ್ಪೆಷಲಿ ಆಗಿ ಯಾವ ಸ್ಟಾಕ್ ಮಾರ್ಕೆಟ್ನ ರಿಯಲ್ ಇನ್ಸಿಡೆಂಟ್ ಮೇಲೆ ಸಿನಿಮಾಗಳಾಗಿವೆಯೋ ಅವುಗಳನ್ನು ಮಾತ್ರ ನೋಡಲು ರೆಕಮೆಂಡನ್ನು ಮಾಡ್ತಾ ಇರುವೆ. ನಾವು ಸ್ಟಾಕ್ ಮಾರ್ಕೆಟಿನ ಬಗ್ಗೆ ಸಂಪೂರ್ಣವಾದ ನಾಲೆಜನ್ನು ಬೆಳೆಸಿಕೊಳ್ಳಬೇಕೆಂದರೆ ಸಿಕ್ಕಾಪಟ್ಟೆ ಬುಕ್ಸ್ಗಳನ್ನು ಓದಬೇಕು, ಕೆಲವೊಂದಿಷ್ಟು ರಿಯಲ್ ಆಗಿರುವ ಸಿನಿಮಾಗಳನ್ನು ನೋಡಬೇಕು ಮತ್ತು ಕೋರ್ಸಸ್ಗಳಲ್ಲಿರುವ ಲೆಸನ್ಗಳನ್ನು ಕಂಪ್ಲೀಟಾಗಿ ನೋಡಬೇಕು. ನಾನು ಈಗಾಗಲೇ ನಿಮಗೆ ಸ್ಟಾಕ್ ಮಾರ್ಕೆಟಿನ ಮೇಲೆ ಫ್ರೀ ಆದ ಲೆಸನನ್ನು ಕೊಡ್ತಾ ಇರುವೆ, ಜೊತೆಗೆ ಫ್ರೀ ಆದ ಕೋರ್ಸನ್ನು ಕೂಡ ಇದೇ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿರುವೆ. ಬೇಸಿಕ್ದಿಂದ ಈಗ ಅಡ್ವಾನ್ಸ್ಡ್ ಲೆವೆಲ್ನ ತನಕವೂ ಕೂಡ ಬಂದಿರುವೆ. ಇನ್ನು ಸ್ಟಾಕ್ ಮಾರ್ಕೆಟನ್ನು ಅರ್ಥ ಮಾಡಿಕೊಳ್ಳಲು ಇರುವ ಬೆಸ್ಟ್ ಬುಕ್ಸ್ಗಳ ಮೇಲೆ ಕೂಡ ನಾನು ಡೆಡಿಕೇಟೆಡ್ ಆಗಿರುವ ವಿಡಿಯೋವನ್ನು ಮಾಡಿರುವೆ. ಒಂದು ವೇಳೆ ನೀವು ಆ ವಿಡಿಯೋವನ್ನು ನೋಡಿರದಿದ್ದರೆ ಐ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ನೋಡಿ. ಮತ್ತು ಆ ಎಲ್ಲ ಬುಕ್ಸ್ಗಳ ಲಿಂಕನ್ನು ಕೂಡ ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವೆ. ಜಸ್ಟ್ ಕ್ಲಿಕ್ ಮಾಡಿ ಮತ್ತೆ ಓದಿ. ಓಕೆ ಗೆಳೆಯರೇ, ಫೈನ್. ಈಗ ನಾವು ಸ್ಟಾಕ್ ಮಾರ್ಕೆಟನ್ನು ಅರ್ಥ ಮಾಡಿಕೊಳ್ಳಲು ಇರುವ ಬೆಸ್ಟ್ ಸಿನಿಮಾಗಳ ಬಗ್ಗೆ ಒಂದೊಂದಾಗಿ ಡಿಸ್ಕಸ್ ಮಾಡೋಣ. ಲೆಟ್ಸ್ ಬಿಗಿನ್. ವಿಡಿಯೋ ಸ್ಟಾರ್ಟ್ ಮಾಡುವುದಕ್ಕಿಂತ ಮುಂಚೆ ನಿಮಗಾಗಿ ಒಂದು ಸ್ಪೆಷಲ್ ಅನೌನ್ಸ್ಮೆಂಟ್ ಇದೆ. ಈಗಾಗಲೇ ನಮ್ಮ ಯೂಟ್ಯೂಬ್ ಕ್ರಿಯೇಟರ್ ಕೋರ್ಸ್ ಲಾಂಚ್ ಆಗಿದೆ. ನಿಮಗೆ ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಿ ಮನೆಯಲ್ಲೇ ಕುಳಿತುಕೊಂಡು ಪ್ರತಿ ತಿಂಗಳಿಗೆ ಲಕ್ಷಗಟ್ಟಲೆ ಹಣವನ್ನು ಸಂಪಾದಿಸುವ ಆಸೆ ಇದ್ದರೆ ನಮ್ಮ ಯೂಟ್ಯೂಬ್ ಕ್ರಿಯೇಟರ್ ಕೋರ್ಸಿಗೆ ಜಾಯ್ನ್ ಆಗಿ. ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿದೆ, ಕ್ಲಿಕ್ ಮಾಡಿ ಮತ್ತೆ ನಮ್ಮ ಯೂಟ್ಯೂಬ್ ಕ್ರಿಯೇಟರ್ ಕೋರ್ಸಿಗೆ ಜಾಯ್ನ್ ಆಗಿ. ಇಲ್ಲವೇ ಸೀದಾ www.roaringfilmschool.comಗೆ ವಿಸಿಟ್ ಮಾಡಿ ಕೋರ್ಸಿಗೆ ಜಾಯ್ನ್ ಆಗಿ. ಗೆಳೆಯರೇ, ಸ್ಟಾಕ್ ಮಾರ್ಕೆಟನ್ನು ಅರ್ಥ ಮಾಡಿಕೊಳ್ಳಲು ಇರುವ ಬೆಸ್ಟ್ ಸಿನಿಮಾಗಳಲ್ಲಿ ನನ್ನ ಪ್ರಕಾರ ಫಸ್ಟ್ ಪ್ರಯಾರಿಟಿ ಯಾವುದಕ್ಕಿದೆ ಅಂತಂದರೆ ದ ವುಲ್ಫ್ ಆಫ್ ವಾಲ್ ಸ್ಟ್ರೀಟ್. ದ ವುಲ್ಫ್ ಆಫ್ ವಾಲ್ ಸ್ಟ್ರೀಟ್. ಗೆಳೆಯರೇ, ಭಾರತದ ಸ್ಟಾಕ್ ಮಾರುಕಟ್ಟೆಗೆ ನಾವು ದಲಾಲ್ ಸ್ಟ್ರೀಟ್ ಅಂತ ಕರಿತೀವಿ, ಬ್ರೋಕರ್ಗಳ ಸ್ಟ್ರೀಟ್ ಅಂತ ಕರಿತೀವಿ. ಅದೇ ರೀತಿ ಅಮೇರಿಕಾದ ಸ್ಟಾಕ್ ಮಾರ್ಕೆಟ್ಗೆ ಅವರು ವಾಲ್ ಸ್ಟ್ರೀಟ್ ಅಂತ ಕರೆಯುತ್ತಾರೆ. ಈ ಸಿನಿಮಾದ ಹೆಸರೇನಾಗಿದೆ? ದ ವುಲ್ಫ್ ಆಫ್ ವಾಲ್ ಸ್ಟ್ರೀಟ್ ಆಗಿದೆ. ಅಂದರೆ ಹೆಸರೇ ಹೇಳುವಂತೆ ಇದು ವಾಲ್ ಸ್ಟ್ರೀಟ್ನಲ್ಲಿ ಆಗುತ್ತಿರುವ ಒಂದು ಹಗರಣದ ಬಗ್ಗೆ ಹೇಳುತ್ತಿದೆ. ವುಲ್ಫ್ ಅಂದರೆ ಏನು? ತೋಳ. ತೋಳ ಅಂದರೆ ಏನು? ಒಂಥರ ನರಿ ಬುದ್ಧಿ, ಒಂಥರ ಮೋಸ ಮಾಡುವ ಬುದ್ಧಿನೇ. ಸೊ ಇಲ್ಲಿ ವಾಲ್ ಸ್ಟ್ರೀಟ್ನಲ್ಲಿ ಆಗುತ್ತಿರುವ ಹಗರಣದ ಬಗ್ಗೆ ಈ ಸಿನಿಮಾ ಮಾತಾಡುತ್ತೆ. ವಾಲ್ ಸ್ಟ್ರೀಟ್ ಏನಾಗಿದೆ? ಅಮೇರಿಕಾದ ಷೇರು ಮಾರುಕಟ್ಟೆಯಾಗಿದೆ. ಸೊ ಇದು ರಿಯಲ್ ಇನ್ಸಿಡೆಂಟ್ ಮೇಲೆ ಮಾಡಲಾಗಿರುವ ಸಿನಿಮಾವಾಗಿದೆ. ಇದು ಸ್ಟಾಕ್ ಮಾರ್ಕೆಟ್ನಲ್ಲಿ ಒಬ್ಬ ಬ್ರೋಕರ್ ಆಗಿದ್ದುಕೊಂಡು ಸ್ಕ್ಯಾಮನ್ನು ಮಾಡಿದ ಬ್ರೋಕರ್ನ ಒಂದು ರಿಯಲ್ ಲೈಫಿನ ಮೇಲೆ ಮತ್ತು ಸ್ಕ್ಯಾಮಿನ ಮೇಲೆ ಈ ಸಿನಿಮಾ ತಯಾರಾಗಿದೆ. ಆ ಬ್ರೋಕರ್ ಹೆಸರೇನಪ್ಪ ಅಂತಂದರೆ ಜಾರ್ಡನ್ ಬೆಲ್ಫೋರ್ಟ್. ಆ ಬ್ರೋಕರ್ ಹೆಸರೇನಪ್ಪ ಅಂತಂದರೆ ಜಾರ್ಡನ್ ಬೆಲ್ಫೋರ್ಟ್. ಸ್ಟಾಕ್ ಮಾರ್ಕೆಟ್ನಲ್ಲಿ ಬ್ರೋಕರ್ ಆಗಿದ್ದುಕೊಂಡು ಸ್ಕ್ಯಾಮನ್ನು ಮಾಡಿದ ಜಾರ್ಡನ್ ಬೆಲ್ಫೋರ್ಟ್ ಅವರ ರಿಯಲ್ ಲೈಫಿನ ಮೇಲೆ ಮತ್ತು ರಿಯಲ್ ಸ್ಕ್ಯಾಮಿನ ಮೇಲೆ ದ ವುಲ್ಫ್ ಆಫ್ ವಾಲ್ ಸ್ಟ್ರೀಟ್ ಸಿನಿಮಾ ಏನಾಗಿದೆ? ರೆಡಿಯಾಗಿದೆ. ಇನ್ನು ನೀವು ಕೇಳಬಹುದು ಯಾವ ತರಹದ ಸ್ಕ್ಯಾಮ್ ಅಂತ. ಈ ವಾಲ್ ಸ್ಟ್ರೀಟ್ನಲ್ಲಿ ಅಂದರೆ ಅಮೇರಿಕಾದ ಷೇರು ಮಾರುಕಟ್ಟೆಯಲ್ಲಿ ಬಿಗಿನಿಂಗಲ್ಲಿ ಏನಿದ್ವು? ದೊಡ್ಡ ದೊಡ್ಡ ಲೂಪ್ ಹೋಲ್ಸ್ಗಳಿದ್ದವು. ಅಂದರೆ ತಮ್ಮ ಸ್ವಾರ್ಥಕ್ಕಾಗಿ ಮಾರ್ಕೆಟನ್ನು ಮ್ಯಾನಿಪ್ಯುಲೇಟ್ ಮಾಡುವುದಕ್ಕಾಗಿ ಕೆಲವೊಂದಿಷ್ಟು ಲೂಪ್ ಹೋಲ್ಸ್ಗಳಿದ್ದವು, ಅವಕಾಶಗಳಿದ್ದವು. ಅದನ್ನೇ ಏನು ಮಾಡ್ತಾರೆ? ಈ ಜಾರ್ಡನ್ ಬೆಲ್ಫೋರ್ಟ್ ರವರು ತಮ್ಮ ಸ್ವಾರ್ಥಕ್ಕಾಗಿ ಸರಿಯಾಗಿ ಯೂಸ್ ಮಾಡಿಕೊಳ್ಳುತ್ತಾರೆ. ಯೂಸ್ ಮಾಡಿಕೊಂಡು ಮಾರ್ಕೆಟನ್ನು ತಮಗೆ ಬೇಕಾದಂತೆ ಮ್ಯಾನಿಪ್ಯುಲೇಟ್ ಮಾಡುತ್ತಾರೆ. ತಮಗೆ ಬೇಕಾದಂತೆ ಮಾರ್ಕೆಟನ್ನು ಮ್ಯಾನಿಪ್ಯುಲೇಟ್ ಮಾಡಿಕೊಂಡು ಪಂಪ್ ಆ್ಯಂಡ್ ಡಂಪ್ ಮೆಥಡ್ನ ಮೂಲಕ ತಮ್ಮ ಹಣವನ್ನು ಮಾಡಿಕೊಳ್ಳುತ್ತಾರೆ, ತಮ್ಮ ಲಾಭವನ್ನು ಮಾಡಿಕೊಳ್ಳುತ್ತಾರೆ. ಆದರೆ ಇವರು ಈ ರೀತಿ ಆರ್ಟಿಫಿಷಿಯಲ್ ಆಗಿ ಪಂಪ್ ಆ್ಯಂಡ್ ಡಂಪ್ ಮಾಡೋದರಿಂದ, ಮಾರ್ಕೆಟನ್ನು ಮ್ಯಾನಿಪ್ಯುಲೇಟ್ ಮಾಡೋದರಿಂದ ಸಿಕ್ಕಾಪಟ್ಟೆ ಜನರಿಗೆ ಲಾಸ್ ಆಗುತ್ತದೆ. ಬಹಳಷ್ಟು ಜನ ಬೀದಿ ಪಾಲಾಗುತ್ತಾರೆ, ಹಣವನ್ನು ಕಳೆದುಕೊಳ್ಳುತ್ತಾರೆ. ಸೊ ಯಾವ ರೀತಿ ಜಾರ್ಡನ್ ಬೆಲ್ಫೋರ್ಟ್ ರವರು ಸ್ಟಾಕ್ ಮಾರ್ಕೆಟ್ನಲ್ಲಿರುವ ಲೂಪ್ಸ್ಗಳನ್ನು ಯೂಸ್ ಮಾಡಿಕೊಂಡು ಪಂಪ್ ಆ್ಯಂಡ್ ಡಂಪ್ ಮೆಥಡ್ ಮೂಲಕ ಈ ವಾಲ್ ಸ್ಟ್ರೀಟನ್ನು ಮೇಲೆ ಎತ್ತೋದು, ಕೆಳಗೆ ಬೀಳಿಸೋದು, ತಮ್ಮ ಲಾಭವನ್ನು ಮಾಡಿಕೊಳ್ಳೋದು, ಯಾವ ರೀತಿ ಸ್ಕ್ಯಾಮನ್ನು ಮಾಡಿದ್ರು ಎಂಬುದರ ಮೇಲೆ ದ ವುಲ್ಫ್ ಆಫ್ ವಾಲ್ ಸ್ಟ್ರೀಟ್ ಸಿನಿಮಾ ರೆಡಿಯಾಗಿದೆ.
ಸೊ ನಿಮಗೂ ಕೂಡ ಇದು ಗೊತ್ತಾಗಬೇಕೆಂದರೆ ನೀವು ಒಂದ್ಸರ್ತಿ ಈ ಸಿನಿಮಾವನ್ನು ನೋಡಲೇಬೇಕು. ಇದು ತುಂಬಾನೇ ಸೂಪರ್ ಆಗಿರುವ ಸಿನಿಮಾವಾಗಿದೆ. ನಿಮಗೆ ಫೈನಾನ್ಸ್ನ ನಾಲೆಜ್ ಬಗ್ಗೆ ಗೊತ್ತಾಗುತ್ತದೆ, ಲೈಫಲ್ಲಿ ಆಗುತ್ತಿರುವ ಅಪ್ಸ್ ಆ್ಯಂಡ್ ಡೌನ್ಸ್ಗಳ ಬಗ್ಗೆ ಗೊತ್ತಾಗುತ್ತದೆ, ಮತ್ತು ಸ್ಕ್ಯಾಮ್ಗಳು ಯಾವ ರೀತಿ ಆಗುತ್ತವೆ, ಮತ್ತು ನಾವು ಈ ಸ್ಕ್ಯಾಮ್ಗಳಿಂದ ಸೇಫ್ ಆಗಿರಬೇಕೆಂದರೆ ಯಾವ ರೀತಿಯಾಗಿ ಇನ್ವೆಸ್ಟ್ಮೆಂಟನ್ನು ಮಾಡಬೇಕು, ಮತ್ತು ಈ ಸ್ಕ್ಯಾಮ್ಗಳನ್ನು ಬಿಗಿನಿಂಗಲ್ಲೇ ಅರ್ಥ ಮಾಡಿಕೊಳ್ಳುವುದು ಹೇಗೆ ಎಂಬಿತ್ಯಾದಿ ವಿಷಯಗಳ ಬಗ್ಗೆ ನಿಮಗೊಂಥರ ಡೀಪ್ ನಾಲೆಜ್ ಸಿಗುತ್ತದೆ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವ ಸಿನಿಮಾ ಆಗಿದೆ. ಅದಕ್ಕಾಗಿ ಇದನ್ನು ನಾನು ಮೊದಲಿಗೆ ಹೇಳ್ತಾ ಇರುವೆ. ಇದರ ಲಿಂಕನ್ನು ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವೆ, ಕ್ಲಿಕ್ ಮಾಡಿ ಮತ್ತೆ ನೋಡಿ. ಗೆಳೆಯರೇ, ಸ್ಟಾಕ್ ಮಾರ್ಕೆಟನ್ನು ಅರ್ಥ ಮಾಡಿಕೊಳ್ಳಲು ಇರುವ ಎರಡನೇ ಬೆಸ್ಟ್ ಸಿನಿಮಾ ಯಾವುದಪ್ಪ ಅಂತಂದರೆ ಬಜಾರ್. ಇದು ಹಿಂದಿ ಸಿನಿಮಾವಾಗಿದೆ ಗೆಳೆಯರೆ. ಮೊದಲನೇದಾಗಿ ನಾನು ಹೇಳಿದ್ದು ದ ವುಲ್ಫ್ ಆಫ್ ವಾಲ್ ಸ್ಟ್ರೀಟ್ ಸಿನಿಮಾ ಏನಾಗಿದೆ, ಇಂಗ್ಲೀಷ್ ಆಗಿದೆ. ನಿಮಗದು ಇಂಗ್ಲೀಷ್ ವರ್ಷನ್ನಲ್ಲೂ ಸಿಗುತ್ತೆ, ಹಿಂದಿ ವರ್ಷನ್ನಲ್ಲೂ ಕೂಡ ಸಿಗುತ್ತೆ, ಹುಡುಕಾಡಿ, ಡೋಂಟ್ ವರಿ. ಇನ್ನು ಸ್ಟಾಕ್ ಮಾರ್ಕೆಟ್ನ ಮೇಲೆ ಇರುವ ಎರಡನೇ ಬೆಸ್ಟ್ ಸಿನಿಮಾ ಯಾವುದಪ್ಪ ಅಂತಂದರೆ ಬಜಾರ್. ಬಜಾರ್ ಸಿನಿಮಾ ಹಿಂದಿ ಸಿನಿಮಾವಾಗಿದೆ. ಇದು ಟ್ರೇಡರ್ಸ್ಗಳ ಲೈಫ್ ಸ್ಟೈಲ್ ಮೇಲೆ ಡಿಪೆಂಡ್ ಆಗಿದೆ. ಅಂದರೆ ಟ್ರೇಡರ್ಸ್ಗಳ ಲೈಫ್ ಯಾವ ರೀತಿ ಇರುತ್ತದೆ, ಟ್ರೇಡಿಂಗನ್ನು ಯಾವ ರೀತಿ ಮಾಡ್ತಾರೆ, ಟ್ರೇಡಿಂಗ್ ಫರ್ಮ್ಗಳಲ್ಲಿ ಯಾವ ರೀತಿಯಾದ ಹಗರಣಗಳಾಗುತ್ತವೆ, ಮಿಸ್ಮ್ಯಾಚ್ಗಳಾಗುತ್ತವೆ, ಫ್ರಾಡ್ಗಳಾಗುತ್ತವೆ, ಮತ್ತು ಇನ್ಸೈಡರ್ ಟ್ರೇಡಿಂಗ್ ಏನಾಗಿದೆ ಇಂಡಿಯಾದಲ್ಲಿ ಬ್ಯಾನ್ ಆಗಿದೆ. ಇನ್ಸೈಡರ್ ಟ್ರೇಡಿಂಗ್ ಇಂಡಿಯಾದಲ್ಲಿ ಬ್ಯಾನ್ ಆಗಿದೆ. ಇದಕ್ಕೆ ನಮ್ಮ ಗೋರ್ಮೆಂಟ್ ಹಾಗೂ ಸೆಬಿ ಏನು ಮಾಡಿಲ್ಲ, ಅವಕಾಶವನ್ನು ಕೊಟ್ಟಿಲ್ಲ. ಸೊ ಒಬ್ಬ ಟ್ರೇಡರ್ ಆಗಬೇಕೆನ್ನುವ ಹುಡುಗ, ಅಂದರೆ ಟ್ರೇಡಿಂಗ್ನಲ್ಲಿ ನಾಲೆಜ್ ಇರುವ ಒಬ್ಬ ಹುಡುಗ ಒಂದು ಫೇಮಸ್ ಆಗಿರುವ ಟ್ರೇಡಿಂಗ್ ಕಂಪನಿಗೆ ಜಾಯಿನ್ ಆಗುತ್ತಾನೆ. ಆ ಕಂಪನಿ ಇವನನ್ನು ಇಟ್ಟುಕೊಂಡು ಲಾಭ ಮಾಡುತ್ತಾ ಯಾವ ರೀತಿಯಾದ ಸ್ಕ್ಯಾಮ್ಗಳನ್ನು ಮಾಡುತ್ತೆ, ಮತ್ತು ಇನ್ಸೈಡರ್ ಟ್ರೇಡಿಂಗನ್ನು ಇವನ ಕಡೆಯಿಂದ ಮಾಡಿಸಿ ಯಾವ ರೀತಿಯಾಗಿ ದೊಡ್ಡ ದೊಡ್ಡ ಹಗರಣಗಳನ್ನು ಮಾಡ್ತಾ ಇರುತ್ತೆ, ಜಾಸ್ತಿ ಲಾಭವನ್ನು ದೋಚುತ್ತಾ ಇರುತ್ತೆ ಎಂಬುದೆಲ್ಲ ಈ ಬಜಾರ್ ಸಿನಿಮಾದಲ್ಲಿ ನಿಮಗೆ ನೋಡಲು ಸಿಗುತ್ತೆ. ಇದು ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವ ಸಿನಿಮಾವಾಗಿದೆ. ನಿಮಗೆ ಟ್ರೇಡಿಂಗ್ನ ಬಗ್ಗೆ ನಾಲೆಜ್ ಬರಬೇಕೆಂದರೆ, ಟ್ರೇಡರ್ಸ್ಗಳ ಲೈಫ್ ಸ್ಟೈಲ್ ಬಗ್ಗೆ ನಾಲೆಜ್ ಬರಬೇಕೆಂದರೆ, ಟ್ರೇಡರ್ಸ್ಗಳ ಪರಿಸ್ಥಿತಿ ಏನಾಗುತ್ತದೆ, ಯಾವ ರೀತಿಯಾದ ಅವರು ಫ್ರಸ್ಟ್ರೇಷನ್ನಲ್ಲಿರ್ತಾರೆ ಎಂಬುದೆಲ್ಲ ಗೊತ್ತಾಗಬೇಕೆಂದರೆ ನೀವು ಒಂದ್ಸರ್ತಿ ಬಜಾರ್ ಸಿನಿಮಾವನ್ನು ನೋಡಿ. ಇನ್ಸೈಡರ್ ಟ್ರೇಡಿಂಗ್ ಇಂಡಿಯಾದಲ್ಲಿ ಬ್ಯಾನ್ ಆಗಿದೆ. ಸೊ ಅದರ ಬಗ್ಗೆ ಕೂಡ ಈ ಸಿನಿಮಾ ಒಂದು ಸ್ಪೆಷಲ್ ಆಗಿರುವ ಬೆಳಕನ್ನು ಚೆಲ್ಲಿಸುತ್ತೆ ಮತ್ತು ನಿಮಗೊಂಥರ ನಾಲೆಜನ್ನು ಕೊಡುತ್ತೆ. ಒಂದು ಸರ್ತಿ ಇದನ್ನು ನೋಡಿ. ಇದರ ಲಿಂಕನ್ನು ಕೂಡ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವೆ. ಗೆಳೆಯರೇ, ಸ್ಟಾಕ್ ಮಾರ್ಕೆಟನ್ನು ಮತ್ತಷ್ಟು ಡೀಪ್ ಆಗಿ ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುವ ಮತ್ತೊಂದು ಬೆಸ್ಟ್ ಸಿನಿಮಾ ಯಾವುದಪ್ಪ ಅಂತಂದರೆ ಗಫ್ಲಾ ಸಿನಿಮಾ ಆಗಿದೆ. ಗಫ್ಲಾ ಸಿನಿಮಾ ಆಗಿದೆ. ಇದು ಕೂಡ ಏನಾಗಿದೆ, ಹಿಂದಿ ಸಿನಿಮಾ ಆಗಿದೆ, ಬಾಲಿವುಡ್ ಸಿನಿಮಾ ಆಗಿದೆ. ನಿಮಗೆ ಇದು ಈಸಿಯಾಗಿ ಅರ್ಥವಾಗುತ್ತೆ. ಸೊ ಈ ಗಫ್ಲಾ ಸಿನಿಮಾ, ಗಫ್ಲಾ ಅಂದರೆ ಕನ್ನಡದಲ್ಲಿ ಒಂಥರ ಹಗರಣ ಅಂತ ಅರ್ಥ, ಸ್ಕ್ಯಾಮ್ ಅಂತ ಅರ್ಥ. ಹಿಂದಿಯಲ್ಲಿ ಗಫ್ಲಾ ಅಂದರೆ ಸ್ಕ್ಯಾಮ್ ಅಂತ ಅರ್ಥ ಕೊಡುತ್ತೆ. ಗಫ್ಲಾ ಮಾಡಿದ, ಹಗರಣ ಮಾಡಿದ ಅಂತ ಇರಲ್ಲ. ಸೊ ಅದೇ ರೀತಿಯಾದ ಮೀನಿಂಗನ್ನು ಈ ಗಫ್ಲಾ ಶಬ್ದ ಕೊಡುತ್ತೆ. ಸ್ಟಾಕ್ ಮಾರ್ಕೆಟನ್ನು ಮತ್ತಷ್ಟು ಡೀಪ್ ಆಗಿ ಅತ್ಯಂತ ಸಮೀಪದಿಂದ ನೀವು ಅರ್ಥ ಮಾಡಿಕೊಳ್ಳಬೇಕೆಂದರೆ ಒಂದು ಸರ್ತಿ ಈ ಗಫ್ಲಾ ಸಿನಿಮಾವನ್ನು ನೋಡಬೇಕು. ಈ ಗಫ್ಲಾ ಸಿನಿಮಾ ಏನಾಗಿದೆ, ಹಿಂದಿ ಸಿನಿಮಾವಾಗಿದೆ. ಸೊ ಇದು ಯಾರ ಮೇಲೆ ಬೇಸ್ಡ್ ಆಗಿದೆಯಪ್ಪ ಅಂತಂದರೆ ದ ಫೇಮಸ್ ಸ್ಕ್ಯಾಮರ್ ಹಾಗೂ ದೊಡ್ಡನೇ ಸ್ಕ್ಯಾಮ್ ಮಾಡಿದ ಹರ್ಷದ್ ಮೆಹ್ತಾರವರ ಲೈಫ್ ಸ್ಟೈಲ್ ಮೇಲೆ ಮತ್ತು ಲೈಫಿನ ಮೇಲೆ ಇದು ಡಿಪೆಂಡ್ ಆಗಿದೆ. ಹರ್ಷದ್ ಮೆಹ್ತಾರವರ ಒಂಥರ ಅನ್ಅಫಿಷಿಯಲ್ ಬಯೋಪಿಕ್ ಅಂತ ಅನ್ನಬಹುದು. ಸೊ ಈ ಗಫ್ಲಾ ಸಿನಿಮಾ ಏನಿದೆಯಲ್ಲ, ಹರ್ಷದ್ ಮೆಹ್ತಾರವರ ಮೇಲೆ ಫುಲ್ಲಿ ಬೇಸ್ಡ್ ಆಗಿದೆ. ಹರ್ಷದ್ ಮೆಹ್ತಾರವರ ರಿಯಲ್ ಲೈಫ್ ಮೇಲೆ ಮತ್ತು ಇವರ ರಿಯಲ್ ಲೈಫಲ್ಲಾದ ಇನ್ಸಿಡೆಂಟ್ಗಳ ಮೇಲೆ ಈ ಸಿನಿಮಾ ರೆಡಿಯಾಗಿದೆ. ಸೊ ಸ್ಟಾಕ್ ಮಾರ್ಕೆಟ್ನಲ್ಲಿ ಯಾವ ರೀತಿಯಾದ ಹಗರಣಗಳಾಗುತ್ತವೆ, ಸೊ ಯಾವ ರೀತಿ ಲೂಪ್ ಹೋಲ್ಸ್ಗಳನ್ನು ಯೂಸ್ ಮಾಡಿಕೊಂಡು ಬ್ರೋಕರ್ಗಳು ದುಡ್ಡನ್ನು ಮಾಡಿಕೊಳ್ಳುತ್ತಾರೆ ಮತ್ತು ಜನರನ್ನು ಯಾವ ರೀತಿ ಬೀದಿಗೆ ತರುತ್ತಾರೆ ಎಂಬುದನ್ನೆಲ್ಲ ನೀವು ಈ ಗಫ್ಲಾ ಸಿನಿಮಾದಲ್ಲಿ ನೋಡಬಹುದು. ಇದರ ಲಿಂಕನ್ನು ಕೂಡ ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವೆ. ಒಂದ್ಸರ್ತಿ ಕ್ಲಿಕ್ ಮಾಡಿ ಮತ್ತೆ ನೋಡಿ. ಸ್ಟಾಕ್ ಮಾರ್ಕೆಟನ್ನು ನೀವು ಬೆಸ್ಟ್ ಆಗಿ ಮತ್ತು ಈಸಿ ವೇನಲ್ಲಿ ಅರ್ಥ ಮಾಡಿಕೊಳ್ಳಬೇಕೆಂದರೆ ಈ 3 ಸಿನಿಮಾಗಳನ್ನು ನೋಡಿದರೆ ಸಾಕು. ಒಂದು ವೇಳೆ ನಿಮಗೆ ಈ 3 ಸಿನಿಮಾಗಳನ್ನು ನೋಡುವಷ್ಟು ಟೈಮ್ ಇಲ್ಲದಿದ್ದರೆ ನಾನು ನಿಮಗೆ ಒಂದು ಬೆಸ್ಟ್ ಆಗಿರುವ ವೆಬ್ ಸಿರೀಸ್ನ ಹೆಸರನ್ನು ಹೇಳುವೆ, ವೆಬ್ ಸಿರೀಸ್ ಬಗ್ಗೆ ರೆಕಮೆಂಡ್ ಮಾಡುವೆ. ನೀವು ಈ ಒಂದು ವೆಬ್ ಸಿರೀಸನ್ನು ನೋಡಿದರೆ ಸಾಕು, ನಿಮಗೆ ಭಾರತದ ಸ್ಟಾಕ್ ಮಾರುಕಟ್ಟೆಯ ಬಗ್ಗೆ A to Z ಆದ ನಾಲೆಜ್ ಸಿಗುತ್ತೆ. ಯಾವ ರೀತಿ ಆಪರೇಟ್ ಆಗುತ್ತೆ, ಸ್ಟಾಕ್ಗಳನ್ನ ಯಾವ ರೀತಿ ಈ ಬ್ರೋಕರ್ಗಳು ಮಾರಾಟ ಹಿಂದೆ ಮಾಡ್ತಾ ಇದ್ರು, ಈಗ ಯಾವ ರೀತಿ ಡಿಜಿಟಲ್ ಆಗಿ ಮಾರಾಟ ಮಾಡ್ತಾ ಇದ್ದಾರೆ, ಸ್ಕ್ಯಾಮ್ಗಳು ಯಾವ ರೀತಿ ಆಗುತ್ತವೆ, ಒಬ್ಬ ಸ್ಟಾಕ್ ಮಾರ್ಕೆಟ್ ಬ್ರೋಕರ್ ಆಗಬೇಕೆಂದರೆ ಯಾವ ರೀತಿ ಸ್ಟ್ರಗಲ್ ಮಾಡಬೇಕು, ಸ್ಟಾಕ್ ಮಾರ್ಕೆಟ್ನಿಂದ ಹಣ ಗಳಿಸೋದು ಅಷ್ಟೊಂದು ಈಸಿ ಅಲ್ಲ. ಒಂದು ವೇಳೆ ನೀವು ಲೋನ್ ಮಾಡಿ ಸ್ಟಾಕ್ ಮಾರ್ಕೆಟ್ನಲ್ಲಿ ಹಣವನ್ನು ಹೂಡಿಕೆ ಮಾಡಿದರೆ ಯಾವ ರೀತಿ ನಿಮ್ಮ ಬದುಕು ಹರಿಯುತ್ತೆ ಎಂಬುದೆಲ್ಲ ಈ
ವೆಬ್ ಸಿರೀಸ್ನಲ್ಲಿ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಈ ವೆಬ್ ಸಿರೀಸ್ನ ಹೆಸರೇನಪ್ಪ ಅಂತಂದರೆ ದ ಸ್ಕ್ಯಾಮ್ 1992. ಗೆಳೆಯರೆ, ನಾನು ಈಗಾಗಲೇ ಹರ್ಷದ್ ಮೆಹತಾರವರ ಲೈಫ್ ಸ್ಟೈಲ್ ಬಗ್ಗೆ ಡಿಸ್ಕಸ್ ಮಾಡುವಾಗ ಕಳೆದ ಲೆಸನ್ಗಳಲ್ಲಿ ದ ಸ್ಕ್ಯಾಮ್ 1992 ಅಂದರೆ ಈ ಸ್ಕ್ಯಾಮನ್ನು ನಾನು ಡೀಟೇಲ್ ಆಗಿ ಕಳೆದ ವಿಡಿಯೋಗಳಲ್ಲಿ ಎಕ್ಸ್ಪ್ಲೇನ್ ಮಾಡಿರುವೆ. ನೀವು ಆ ವಿಡಿಯೋವನ್ನು ನೋಡಿರದಿದ್ದರೆ ಐ ಬಟನ್ ಮೇಲೆ ಕ್ಲಿಕ್ ಮಾಡಿ ನೋಡಬಹುದು. ಸೊ ದ ಸ್ಕ್ಯಾಮ್ 1992 ಏನಾಗಿದೆ, ದ ರಿಯಲ್ ಸ್ಟೋರಿ ಆಫ್ ಹರ್ಷದ್ ಮೆಹ್ತಾ ಆಗಿದೆ. ದ ರಿಯಲ್ ಸ್ಟೋರಿ ಆಫ್ ಹರ್ಷದ್ ಮೆಹ್ತಾ. ಹರ್ಷದ್ ಮೆಹತಾರವರ ರಿಯಲ್ ಸ್ಟೋರಿ ಏನು ಎಂಬುದು ಈ ವೆಬ್ ಸಿರೀಸ್ನಲ್ಲಿ ನಿಮಗೆ 90% ಗೊತ್ತಾಗುತ್ತೆ. ಸಿನಿಮಾ ಮಾಡುವವರು ಅಂದರೆ ಡೈರೆಕ್ಟರ್ಸ್ಗಳು ಮತ್ತು ರೈಟರ್ಸ್ಗಳು ಒಂದು ಸಿನಿಮಾವನ್ನು ಮಾಡಬೇಕೆಂದರೆ, ಡಬ್ಬಾ ಲವ್ ಸ್ಟೋರಿ ಸಿನಿಮಾ ಅಲ್ಲ, ಈ ರೀತಿಯಾಗಿ ರಿಯಲ್ ಇನ್ಸಿಡೆಂಟ್ ಮೇಲೆ ಒಂದು ಸಿನಿಮಾವನ್ನು ಮಾಡಬೇಕೆಂದರೆ ಸಿಕ್ಕಾಪಟ್ಟೆ ರಿಸರ್ಚನ್ನು ಮಾಡುತ್ತಾರೆ. ದೇಶದಲ್ಲಿರುವ ಕರಪ್ಟ್ ರಾಜಕಾರಣಿಗಳನ್ನು ಎದುರಾಕಿಕೊಂಡು ವೆಬ್ ಸಿರೀಸ್ಗಳನ್ನ ಸಿನಿಮಾಗಳನ್ನು ಮಾಡುತ್ತಾರೆ. ಸೊ ಇದರಲ್ಲಿ ನನಗೆ ಒಂದು ಅಚ್ಚರಿ ಏನಪ್ಪ ಅಂತಂದರೆ ದ ಸ್ಕ್ಯಾಮ್ 1992 ಒಂದು ವೇಳೆ ಸದ್ಯಕ್ಕೆ ಕಾಂಗ್ರೆಸ್ ಗೋರ್ಮೆಂಟ್ ಇದ್ದರೆ ರಿಲೀಸ್ ಆಗುತ್ತಲೇ ಇರಲಿಲ್ಲ. ಅಂದರೆ ಕೆಲವೊಂದಿಷ್ಟು ಸಿನಿಮಾಗಳನ್ನು ಗೋರ್ಮೆಂಟ್ನವರು ಸೆನ್ಸಾರ್ನಲ್ಲಿ ಬ್ಯಾನ್ ಮಾಡ್ತಾರೆ. ಒಂದು ವೇಳೆ ಇದು ಥಿಯೇಟರ್ಗೆ ಬಂದಿದ್ದರೆ 100% ಸೆನ್ಸಾರ್ ಆಗುವಾಗಲೇ ಬ್ಯಾನ್ ಆಗ್ತಾ ಇತ್ತು. ಮೆಜಾರಿಟಿ ಆಫ್ ಸೀನ್ಗಳನ್ನು ಮತ್ತು ಸ್ಟೋರಿಯನ್ನು ಅಲ್ಲೇ ಫ್ರೆಷರನ್ನು ಕ್ರಿಯೇಟ್ ಮಾಡಿ ಚೇಂಜ್ ಮಾಡ್ತಾ ಇದ್ರು. ಬಟ್ ಇದು ಏನಾಗಿದೆ, ಸ್ಕ್ಯಾಮ್ 1992 OTT ಪ್ಲ್ಯಾಟ್ಫಾರ್ಮ್ನಲ್ಲಿ ಬಂದಿದೆ. ಸೊ ಇದು ಬಂದಾಗ ಅಲ್ಲಿ ಸೆನ್ಸಾರ್ಶಿಪ್ ಅಪ್ಲೈ ಆಗಿದ್ದಿಲ್ಲ. ಈಗ OTTಯ ಮೇಲೆ ಕೂಡ ಸೆನ್ಸಾರ್ಶಿಪ್ಪನ್ನು ಒತ್ತಾಯಪೂರ್ವಕವಾಗಿ ಹೇರುತ್ತಿದ್ದಾರೆ. ಬಟ್ ಇದು ರಿಲೀಸ್ ಆದಾಗ ಅಷ್ಟೊಂದು ಸೀರಿಯಸ್ ಆಗಿರಲಿಲ್ಲ OTT ಪ್ಲ್ಯಾಟ್ಫಾರ್ಮ್ಗಳಿಗೆ ಸೆನ್ಸಾರ್ಶಿಪ್ಪು. ಸೊ ಇದು ಸೋನಿ ಲಿವ್ನಲ್ಲಿ ಬಂದಿರುವ ಒಂದು ಏನಾಗಿದೆ, ವೆಬ್ ಸಿರೀಸ್ ಆಗಿದೆ. ದ ಸ್ಕ್ಯಾಮ್ 1992 ಅಲ್ಲಿ ಹರ್ಷದ್ ಮೆಹತಾರವರ ರಿಯಲ್ ಸ್ಟೋರಿಯನ್ನು ನೀವು A to Z ಆಗಿ ನೋಡಬಹುದು. ಹರ್ಷದ್ ಮೆಹ್ತಾ ಯಾರು, ಎಲ್ಲಿಂದ ಬಂದರು, ಅವರ ಚೈಲ್ಡ್ಹುಡ್ ಯಾವ ರೀತಿ ಇತ್ತು, ಅವರ ಯೌವನ ಯಾವ ರೀತಿ ಇತ್ತು, ಅವರು ಆರಂಭಿಕ ದಿನಗಳಲ್ಲಿ ಯಾವ ರೀತಿಯಾದ ಸ್ಟ್ರಗಲನ್ನು ಮಾಡಿದರು, ಮತ್ತು ಸ್ಟಾಕ್ ಮಾರ್ಕೆಟ್ನಲ್ಲಿ ಅವರಿಗೆ ಹೇಗೆ ಇಂಟ್ರೆಸ್ಟ್ ಬೆಳೆಯಿತು, ಸ್ಟಾಕ್ ಮಾರ್ಕೆಟಲ್ಲಿ ಅವರಿಗೆ ಇಂಟ್ರೆಸ್ಟ್ ಬೆಳೆದಾಗ ಅವರು ಸ್ಟಾಕ್ ಮಾರ್ಕೆಟಿನ ಬಗ್ಗೆ ಯಾವ ರೀತಿ ನಾಲೆಜನ್ನು ಬೆಳೆಸಿಕೊಂಡರು, ಬೇರೆಯವರ ಕೈ ಕೆಳಗೆ ಕೆಲಸ ಮಾಡಿ ಯಾವ ರೀತಿ ಸ್ಟಾಕ್ ಮಾರ್ಕೆಟಿನ A to Z ಮಾಹಿತಿಯನ್ನು ಹಂತ ಹಂತವಾಗಿ ಕಲೆ ಹಾಕಿದ್ರು, ಅನಂತರ ರಿಸ್ಕನ್ನು ತೆಗೆದುಕೊಂಡು ತಮ್ಮದೇ ಆದ ಒಂದು ಬ್ರೋಕಿಂಗ್ ಕಂಪನಿಯನ್ನು ಯಾವ ರೀತಿ ಓಪನ್ ಮಾಡಿದರು, ಯಾವ ರೀತಿ ಒಂದು ಬೆಸ್ಟ್ ಟೀಮನ್ನು ಕಟ್ಟಿದ್ದರು, ಫ್ಯಾಮಿಲಿಯೊಂದಿಗೆ ಅವರ ರಿಲೇಷನ್ಶಿಪ್ ಯಾವ ರೀತಿ ಇತ್ತು, ಅವರ ಬ್ರದರ್ಸ್ಗಳೊಂದಿಗೆ ಅವರ ರಿಲೇಷನ್ಶಿಪ್ ಯಾವ ರೀತಿ ಇತ್ತು, ಈ ರೀತಿಯಾಗಿ A to Z ಮಾಹಿತಿಯ ಬಗ್ಗೆ ಈ ವೆಬ್ ಸಿರೀಸ್ ನಿಮಗೆ ಕಲಿಸಿಕೊಡುತ್ತದೆ. ಸೊ ಇದೇ ವೆಬ್ ಸಿರೀಸ್ನಲ್ಲಿ ಹರ್ಷದ್ ಮೆಹತಾರವರ ತಪ್ಪೇನು, ಹರ್ಷದ್ ಮೆಹತಾರವರು ಯಾವ ರೀತಿ ಭಾರತದ ಸ್ಟಾಕ್ ಮಾರುಕಟ್ಟೆಯಲ್ಲಿರುವ ಲೂಪ್ ಹೋಲ್ಸ್ಗಳನ್ನು ಯೂಸ್ ಮಾಡಿಕೊಂಡು ತಮ್ಮ ಲಾಭವನ್ನು ಮಾಡಿಕೊಂಡರು, ಯಾವ ರೀತಿ ಈ ಬ್ಯಾಂಕಿಂಗ್ ಸೆಕ್ಟರ್ನವರು ಫ್ರಾಡನ್ನು ಮಾಡುತ್ತಿದ್ದರು, ಮತ್ತು ಯಾವ ರೀತಿ ನಮ್ಮ ಸರ್ಕಾರದಲ್ಲಿರುವ ಮಿನಿಸ್ಟರ್ಗಳು ಫ್ರಾಡನ್ನು ಮಾಡುತ್ತಾರೆ, ಯಾವ ರೀತಿ ಆಫೀಸರ್ಗಳು ಫ್ರಾಡ್ ಮಾಡುತ್ತಾರೆ, ಎಲ್ಲ ಆಫೀಸರ್ಗಳಲ್ಲ, ಯಾರು ಕ್ವಿಕ್ಕಾಗಿ ರೀಚ್ ಆಗಿರ್ತಾರೋ ಆಫೀಸರ್ಗಳು ಅವರೆಲ್ಲರೂ ರಾಜಕಾರಣಿಗಳ ಬೂಟನ್ನು ನೆಕ್ಕಿಯೇ ಚಮಚಾಗಿರಿ ಮಾಡಿಯೇ ಕ್ವಿಕ್ಕಾಗಿ ರೀಚ್ ಆಗುತ್ತಾರೆ. ಸೊ ನೀವು ಎಲ್ಲ ಗಮನಿಸಿರ್ತೀರ, ಉದಾಹರಣೆಗಳನ್ನು ಕೊಡುವ ಅವಶ್ಯಕತೆ ಇಲ್ಲ. ಒಟ್ನಲ್ಲಿ ನಿಮಗೆ ದ ಸ್ಕ್ಯಾಮ್ 1992 ದ ರಿಯಲ್ ಸ್ಟೋರಿ ಆಫ್ ಹರ್ಷದ್ ಮೆಹ್ತಾ ವೆಬ್ ಸಿರೀಸ್ನಲ್ಲಿ ನಿಮಗೆ ಭಾರತದ ಸ್ಟಾಕ್ ಮಾರ್ಕೆಟ್ನ ಬಗ್ಗೆ ಡೆಪ್ತ್ ಆಗಿರುವ ನಾಲೆಜ್ ಸಿಗುತ್ತದೆ. ಒಟ್ನಲ್ಲಿ ನಿಮಗೆ ಸ್ಕ್ಯಾಮ್ಗಳು ಯಾವ ರೀತಿ ಆಗುತ್ತವೆ, ಯಾವ ರೀತಿ ಪಂಪ್ ಆ್ಯಂಡ್ ಡಂಪ್ ಮಾಡ್ತಾರೆ. ಅಂದರೆ ನಾನು ದ ವುಲ್ಫ್ ಆಫ್ ವಾಲ್ ಸ್ಟ್ರೀಟ್ ಸಿನಿಮಾದ ಬಗ್ಗೆ ಹೇಳುವಾಗಲೂ ಕೂಡ ಅದನ್ನೇ ಹೇಳಿದ್ದೆ. ಲೂಪ್ ಹೋಲ್ಸ್ಗಳನ್ನು ಯೂಸ್ ಮಾಡಿಕೊಂಡು ಮಾರ್ಕೆಟನ್ನು ಪಂಪ್ ಆ್ಯಂಡ್ ಡಂಪ್ ಮಾಡ್ತಾರೆ. ಅಂದರೆ ಆರ್ಟಿಫಿಷಿಯಲ್ ಆಗಿ ಮಾರ್ಕೆಟನ್ನು ಮ್ಯಾನಿಪ್ಯುಲೇಟ್ ಮಾಡಿ ಒಂದು ಸರ್ತಿ ಎಲ್ಲ ಸ್ಟಾಕ್ಗಳ ಬೆಲೆಯನ್ನು ಏರಿಸುತ್ತಾರೆ, ಲಾಭ ಮಾಡಿಕೊಂಡು ಮತ್ತೆ ಬೀಳಿಸುತ್ತಾರೆ, ಮತ್ತೆ ಇಳಿಸುತ್ತಾರೆ, ಮತ್ತೆ ಬೀಳಿಸುತ್ತಾರೆ. ದ ವುಲ್ಫ್ ಆಫ್ ವಾಲ್ ಸ್ಟ್ರೀಟ್ನಲ್ಲಿ ಜೋರ್ಡನ್ ಅವರು ಯಾವ ರೀತಿ ಮಾರ್ಕೆಟನ್ನು ಏರಿಸೋದು ಬೀಳಿಸೋದು ಮಾಡ್ತಾ ಇರ್ತಾರೋ ಅದೇ ರೀತಿ ಹರ್ಷದ್ ಮೆಹ್ತಾ ಕೂಡ ಭಾರತದ ಸ್ಟಾಕ್ ಮಾರ್ಕೆಟ್ನಲ್ಲಿ ಮಾಡ್ತಾ ಇರ್ತಾರೆ. ಸರಿನಾ? ಅಲ್ಲಿ ಅವರು ಅಮೆರಿಕಾದ ಸ್ಟಾಕ್ ಮಾರ್ಕೆಟ್ನಲ್ಲಿ ಇದನ್ನೇ ಮಾಡ್ತಾ ಇರ್ತಾರೆ. ಸೊ ಇಂಡಿಯಾದ ಸ್ಟಾಕ್ ಮಾರ್ಕೆಟ್ನಲ್ಲಿ ಹರ್ಷದ್ ಮೆಹ್ತಾ ಮಾಡ್ತಾ ಇರ್ತಾರೆ. ಜಸ್ಟ್ ಟೈಮಿಂಗ್ ಬೇರೆ ಬೇರೆ ಆಗಿದೆ. ಅದು 1980ಯಲ್ಲಿ ಆಗ್ತಾ ಇರುವ ಇನ್ಸಿಡೆಂಟ್ ಆಗಿದೆ, ಇದು 1992ನಲ್ಲಿ ಆಗ್ತಾ ಇರುವ ಇನ್ಸಿಡೆಂಟ್ ಆಗಿದೆ. ಸೊ ಹರ್ಷದ್ ಮೆಹ್ತಾ ಒಂಥರ ಏನಿದ್ದಂಗೆ ಅಂತಂದರೆ ಭಾರತದ ಸ್ಟಾಕ್ ಮಾರ್ಕೆಟೆಯ ಜೋರ್ಡನ್ ಇದ್ದಂಗೆ, ಜೋರ್ಡನ್ ಬೆಲ್ಫೋರ್ಟ್ ಇದ್ದಂಗೆ. ಸೊ ನಿಮಗೆ ಈ ಸ್ಕ್ಯಾಮಿನ ಬಗ್ಗೆ ಮತ್ತು ಹರ್ಷದ್ ಮೆಹತಾರವರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳಬೇಕು ಮತ್ತು ಭಾರತದ ಸ್ಟಾಕ್ ಮಾರ್ಕೆಟನ್ನು ಸರಿಯಾಗಿ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಬೇಕು ಎಂಬ ಆಸೆ ಇದ್ದರೆ ನೀವು ಒಂದು ಸರ್ತಿ ಈ ಸ್ಕ್ಯಾಮ್ 1992 ವೆಬ್ ಸಿರೀಸನ್ನು ತಪ್ಪದೇ ನೋಡಲೇಬೇಕು. ಇದರ ಲಿಂಕನ್ನು ಕೂಡ ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವೆ, ಕ್ಲಿಕ್ ಮಾಡಿ ಮತ್ತು ಒಂದು ಸರ್ತಿ ನೋಡಿ. ಓಕೆ ಗೆಳೆಯರೆ, ಫೈನ್.
ಇವಿಷ್ಟು ಸಿನಿಮಾಗಳನ್ನು ಮತ್ತು ವೆಬ್ ಸೀರೀಸ್ಗಳನ್ನು ನೀವು ಒಂದ್ಸರ್ತಿ ಟೈಮನ್ನು ಫ್ರೀ ಮಾಡಿಕೊಂಡು ನೋಡಿ. ಖಂಡಿತವಾಗಿಯೂ ನಿಮಗೆ ಸ್ಟಾಕ್ ಮಾರ್ಕೆಟ್ನ ಬಗ್ಗೆ ನಾಲೆಜ್ ಬೆಳೆಯುತ್ತದೆ. ನಿಮ್ಮ ಬ್ರೈನ್ ಕೂಡ ಡೆವಲಪ್ ಆಗುತ್ತದೆ. ನೀವು ಜಾಸ್ತಿ ಅಲರ್ಟ್ ಆಗುತ್ತಾ ಹೋಗುತ್ತೀರಾ. ನಿಮ್ಮ ಎಜುಕೇಷನ್ ಕೂಡ ಜಾಸ್ತಿ ಆಗುತ್ತೆ, ನಾಲೆಜ್ ಕೂಡ ಜಾಸ್ತಿ ಆಗುತ್ತೆ ಮತ್ತು ಅಲರ್ಟ್ನೆಸ್ ಕೂಡ ಜಾಸ್ತಿ ಆಗುತ್ತೆ. ಅದಕ್ಕಾಗಿ ಈ 3 ಸಿನಿಮಾಗಳನ್ನು ಮತ್ತು ಈ 4ನೇ ವೆಬ್ ಸೀರೀಸನ್ನು ತಪ್ಪದೇ ನೋಡಿ. ಇವುಗಳನ್ನು ಬಿಟ್ಟು ಇನ್ನೂ 10 ಸಿನಿಮಾಗಳಿವೆ, 2-3 ವೆಬ್ ಸೀರೀಸ್ಗಳಿವೆ. ಅವುಗಳನ್ನು ನಾನು ಬೇಕಂತಲೇ ರಿಕಮೆಂಡ್ ಮಾಡ್ತಾ ಇಲ್ಲ. ಏಕೆಂದರೆ ಅವುಗಳಲ್ಲಿ ಏನಾಗಿದೆ, ರಿಯಾಲಿಟಿ ಇಲ್ಲ. ಅವುಗಳನ್ನು ದುಡ್ಡು ಕೊಟ್ಟು ಇವೆಲ್ಲವೂ ಸುಳ್ಳು ಅನ್ನೋದಕ್ಕೆ ಮಾಡಿಸಿದ್ದಾರೆ. ಇಲ್ಲಿ ಸೋನಿ ಲೈವ್ನಲ್ಲಿ ದ ಸ್ಕ್ಯಾಮ್ 1992 ಅಂತ ವೆಬ್ ಸೀರೀಸ್ ಬರುತ್ತೆ. ಇದರಲ್ಲಿ 90% ರಿಯಾಲಿಟಿ ಇದೆ ಅಂತ ಎಲ್ರಿಗೂ ಗೊತ್ತು. ನಾನು ಕೂಡ ಇದನ್ನು ಗ್ಯಾರಂಟೆಡ್ ಆಗಿ ಹೇಳುವೆ. ಸೊ ಇವರಿಗೆ ಟಕ್ಕರ್ ಕೊಡುವುದಕ್ಕಾಗಿ ಮತ್ತೊಂದು OTT ಪ್ಲ್ಯಾಟ್ಫಾರ್ಮ್ನವರು ದ ಬಿಗ್ ಬುಲ್ ಅನ್ನೋ ಒಂದು ವೆಬ್ ಸೀರೀಸನ್ನು ಮಾಡಿದ್ದಾರೆ. ಬಟ್ ಅದರಲ್ಲಿ ಡೀಟೇಲ್ಡ್ ಆಗಿರುವ ಇನ್ಫಾರ್ಮೇಷನ್ ಇಲ್ಲ. ಸಿಕ್ಕಾಪಟ್ಟೆ ಇನ್ಫಾರ್ಮೇಷನ್ಗಳನ್ನು ಮ್ಯಾನಿಪ್ಯುಲೇಟ್ ಮಾಡಿದ್ದಾರೆ. ಒಟ್ನಲ್ಲಿ ಅವರ ಉದ್ದೇಶ ಏನಾಗಿದೆಪ್ಪ, ದ ಸ್ಕ್ಯಾಮ್ 1992ದಲ್ಲಿ ತೋರಿಸಲಾಗಿರುವ ಸಂಗತಿಗಳು ಫೇಲ್ಸ್ ಆಗಿವೆ, ಅಂದರೆ ಸುಳ್ಳಾಗಿವೆ ಅನ್ನೋ ಥರ ಅಪೋಸಿಟ್ ಆಗಿ ಅವರು ಮತ್ತೊಂದು ವೆಬ್ ಸೀರೀಸನ್ನು ಮಾಡಿದ್ದಾರೆ. ಸೊ ಇದೇ ರೀತಿ ಮಾರ್ಕೆಟ್ನಲ್ಲಿ ಒಬ್ಬರು ಯಾರಾದರೂ ರಿಸ್ಕನ್ನು ತೆಗೆದುಕೊಂಡು ಜನರ ಜೀವನವನ್ನು ಸೇವ್ ಮಾಡುವುದಕ್ಕಾಗಿ ರಿಯಾಲಿಟಿಯ ಬೇಸ್ ಮೇಲೆ ಮಾಡ್ತಾರೆ. ಸೊ ಮತ್ತೆ ರಾಜಕಾರಣಿಗಳು ದುಡ್ಡನ್ನು ಎಸೆದು ಡಬ್ಬಾ ಡೈರೆಕ್ಟರ್ಗಳಿಂದ ಮತ್ತೆ ಸಿನಿಮಾಗಳನ್ನು ಮತ್ತೆ ವೆಬ್ ಸೀರೀಸ್ಗಳನ್ನ ಮಾಡ್ತಾರೆ. ಸೊ ಅಂಥವುಗಳಲ್ಲಿ ನನಗೆ ನಂಬಿಕೆ ಇಲ್ಲ. ಸೊ ನಾನು ಸಿಕ್ಕಾಪಟ್ಟೆ ರಿಸರ್ಚ್ ಮಾಡಿರುವೆ. ನಾನು ಸಜೆಸ್ಟ್ ಮಾಡಿರುವ ಮೊದಲ 3 ಸಿನಿಮಾಗಳು ಕೂಡ ರಿಯಲ್ ಆಗಿವೆ. ಇದರಲ್ಲಿ ಸ್ಕ್ಯಾಮ್ನ ಬಗ್ಗೆ ಮತ್ತು ಯಾವ ರೀತಿ ಬಿಹೈಂಡ್ ದ ಸೀನ್ನಲ್ಲಿ ಏನಾಗ್ತಾ ಇರುತ್ತೆ, ನೀವು ಯಾವ ರೀತಿಯಾಗಿ ಅಲರ್ಟ್ ಆಗಿರಬೇಕು ಎಂಬುದು ಗೊತ್ತಾಗುತ್ತೆ. ಇನ್ನು ದ ಸ್ಕ್ಯಾಮ್ 1992ನಲ್ಲಿ ಟೋಟಲ್ ಆಗಿ 10 ಎಪಿಸೋಡ್ಗಳಿವೆ. ಸೊ ನೀವು ಈ 10 ಎಪಿಸೋಡ್ಗಳನ್ನು ನೋಡಿದರೆ ಸಾಕು, ನೀವು ತುಂಬಾ ಸ್ಮಾರ್ಟ್ ಆಗುತ್ತೀರಾ, ಅಲರ್ಟ್ ಆಗಿರುತ್ತೀರಾ. ತಪ್ಪದೇ ಈ ಸಿನಿಮಾಗಳನ್ನು ಮತ್ತು ವೆಬ್ ಸೀರೀಸನ್ನು ನೋಡಿ. ಮುಂದಿನ ಲೆಸನ್ನಲ್ಲಿ ಮತ್ತೆ ಸಿಗೋಣ. ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು.